ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಮನೆಗಾಗಿ ಬಳಸೋದಕ್ಕೆ ತರಕಾರಿಗಳನ್ನು ಇಡ್ತಾ ಇದ್ದೀವಿ. ಇದು ಕೆಂಪು ಉಳ್ಳಾಗಡ್ಡೆ, ಆಮೇಲೆ ಇದು ಬಿಳೆ ಉಳ್ಳಾಗಡ್ಡೆ, ಆಮೇಲೆ ಕ್ಯಾರೆಟು, ಕ್ಯಾಬೇಜ್ ಕೂಡ ಇಡ್ತಾ ಇದ್ದೀವಿ. ಹಾಗೆ ಪಾಲಕ್ಕು, ಚುಕ್ಕೆ ಪಲ್ಯ, ಮೆಂತ್ಯ ಪಲ್ಯ, ಪುಂಡೆ ಪಲ್ಯ, ಹಸಿರು ಸಬ್ಬಾಕ್ಷಿ, ಮುಲ್ಲಂಗಿ, ಬೀಟ್ರೂಟು, ಸಬ್ಬಾಕ್ಷಿ, ಆಮೇಲೆ ಕೊತ್ತಂಬರಿ, ಚೌಳೆಕಾಯಿ, ಬೆಂಡೆಕಾಯಿ, ಬೀನ್ಸು, ಇದು ಕೆಂಪು ರಾಜಗಿರಿ. ಇಷ್ಟನ್ನು ನಾವು ಇವತ್ತು ಮನೆಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ನಾವು ಇವತ್ತು ಇದನ್ನು ಹೊಲದಲ್ಲಿ ಇಡ್ತಾ ಇದ್ದೀವಿ. ಇದೆಲ್ಲ ಸಣ್ಣ ಸಣ್ಣ ಮಡಿಗಳನ್ನ ಮಾಡಿಬಿಟ್ಟು ಮನೆಗೆ ಎಷ್ಟು ಬೇಕು ಅಷ್ಟು ಸೊಪ್ಪುಗಳನ್ನ ನಾವು ಬೆಳಿಬೇಕು ಅಂತೇಳಿ ಸಣ್ಣ ಸಣ್ಣ ಮಡಿ ಮಾಡ್ತಾ ಇದ್ದೀವಿ. ಹೀಗೆ ಉಳ್ಳಾಗಡ್ಡೆ ಬೀಜನ ಹಾಕ್ತಾ ಇದ್ದೀವಿ. ಈ ಥರ ಆದರೂ ಹಾಕ್ಬೋದು, ಇಲ್ಲ ಅಂತಂದರೆ ಫುಲ್ಲು ಮಡ್ಯಾಗೆ ಈ ಥರ ಉಗ್ಗಿಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಮಣ್ಣನ್ನು ನಾವು ಹಾಕಿಬಿಟ್ರೆ ಉಳ್ಳಾಗಡ್ಡೆ ಚೆನ್ನಾಗಿ ಹುಟ್ಟುತ್ತಾವ. ನಾವು ಸಾಲು ಮಾಡಿ 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 ಮಧ್ಯದಾಗ ಹಿಂಗೆ ಮಾಡಿಬಿಟ್ಟು ಹಿಂಗೆ ಹಾಕಿ ಮತ್ತೆ ಇನ್ನೊಂದು ಸಾಲು ಒಂದು 5-6 ಇಂಚು ಗ್ಯಾಪ್ ಇರಬೇಕು. ಗ್ಯಾಪ್ ಮಾಡ್ಕೊಂಡು ಮತ್ತೆ ಒಂದು ಲೈನ್ ಮಾಡ್ಕೊಂಡು ಹಾಕ್ಕೋಬೇಕು. ಎಲ್ಲ ಸೊಪ್ಪುಗಳಿಗೆ ಸಣ್ಣ ಸಣ್ಣ ಮಡಿಗಳು ಮಾಡಿ ಪಲ್ಯ ಬೀಜಗಳನ್ನು ಪೂರ್ತಿಯಾಗಿ ಹಾಕಿದ್ದೀವಿ. ಈಗ ಇದಕ್ಕೆ ನೀರು ಬಿಡಬೇಕು. ಆ ಒಡ್ಡಿಗೆಲ್ಲ ನಾವು ರೋಜು ಹೂವುಗಳು ಇಟ್ಟಿದ್ದೀವಿ, ಅಂದರೆ ಮಣ್ಣು ಜಾರಿ ಇದ್ರ ಮೇಲೆ ಬರಬಾರ್ದು, ಆ ಒಡ್ಡು ಬಿಗುವಾಗಿ ಹಾಕಲಿ ಅಂತ ಹೇಳ್ಬಿಟ್ಟು ಆ ರೋಜು ಹೂವನ್ನ ಇಟ್ಟಿದ್ದೀವಿ. ಹಾಗೆ ಇದೇ ರೀತಿಯಾಗಿ ಇಲ್ಲೆಲ್ಲ ಮಡಿಗಳನ್ನ ಮಾಡಿ ಎಲ್ಲ ಪಲ್ಯಗಳು ಹಾಕಿದ್ದೀವಿ. ಮತ್ತು ಇಲ್ಲಿ ಒಂದು 3 ಲೈನ್ಗಳನ್ನ ಮಾಡಿ ಈ ಬೆಂಡೆಕಾಯಿ ಇಟ್ಟಿದ್ದೀವಿ. ಅಂದರೆ ಮನೆಗೆ ಎಷ್ಟು ಬೇಕು ಅಷ್ಟು ಮಾರೋದಕ್ಕೇನಲ್ಲ, ಇದು ಒಂದು 15 ದಿನ ಆದಮೇಲೆ ಮತ್ತೆ ಇನ್ನೊಂದು ಕಡೆಗೆ ನಾವು ಇಟ್ಟಾಗ ಇದು ಮುಗಿಯೋದ್ರಲ್ಲಿ ಅದು ಬರುತ್ತೆ. ನಾವು ಇಷ್ಟು ಮನೆ ಬಳಕೆಗಾಗಿ ಇಷ್ಟು ಬದನೆ ಸಸಿನ ಇಟ್ಟಿದ್ದೀವಿ. ಈ ಬದನೆಕಾಯಿಗೆ ಹುಳ ಜಾಸ್ತಿ ಬೀಳುತ್ತೆ ಅಂತೇಳ್ಬಿಟ್ಟು ಇಲ್ಲಿ 1-2 ಚೆಂಡು ಹೂವಿನ ಸಸಿಗಳನ್ನ ಇಟ್ಟಿದ್ದೀವಿ. ಯಾಕಂತಂದ್ರೆ ಆ ಹುಳ ಹೂವಿಗೆ ಹೋಗ್ತಾವ ಅಂತೇಳ್ಬಿಟ್ಟು ಚೆಂಡು ಹೂವಿನ ಸಸಿನೇ ಇಟ್ಟಿದ್ದೀವಿ. ಈ ಬಳ್ಳಿ ಬಂದ್ಬಿಟ್ಟು ಸೀಮೆ ಬದನೆಕಾಯಿ ಅಂತಾರಲ್ಲ, ಆ ಸೀಮೆ ಬದನೆಕಾಯಿ ಇದು ಬಳ್ಳಿ ಬರುತ್ತೆ. ಇದು ಬಳ್ಳಿ ಹಬ್ಬಕ್ಕೆಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ದೀವಿ, ಬಳ್ಳಿಗಳಾಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಸ್ವಾರಕಾಯಿ, ಹಾಗಲಕಾಯಿ, ಪ್ರತಿಯೊಂದು ಒಂದು 4-5 ಬೀಜಗಳನ್ನು ಇಟ್ಟಿದ್ದೀವಿ. ಇದು ಬಂದ ನಂತರ ಇದಕ್ಕೆ ಈ ತೆಂಗಿನ ಮರದ ಮಧ್ಯದಲ್ಲಿ ಏನು ಇಟ್ಟಿದ್ದೀವಲ್ಲ ಇದಕ್ಕೆ ಚಪ್ರ ಹಾಕಿಬಿಟ್ರೆ ಪ್ರತಿಯೊಂದು ಬಳ್ಳಿದು ಚೆನ್ನಾಗಿ ಕಾಯಿ ಬರ್ತಾವ ಅಂತೇಳ್ಬಿಟ್ಟು ನಾವು ಈ ಥರ ಮಧ್ಯದಲ್ಲಿ ಇಟ್ಟಿದ್ದೀವಿ. ಈಗ ಈ ಮಧ್ಯದಲ್ಲಿ ನಾವು ಅಲ್ಲೊಂದು ಕಟ್ಟಿಗೆ ಹೂಣ್ಬಿಟ್ಟು ಚಪ್ರ ಹಾಕಿದರೆ ಚೆನ್ನಾಗಿ ಬರುತ್ತೆ. ನಾವು ಈಗ ಇದಕ್ಕೆ ನೀರೊಂದು ಬಿಟ್ಬಿಟ್ರೆ ಒಂದು 4-5 ದಿನದಲ್ಲಿ ಎಲ್ಲವೂ ಬೀಜಗಳು ಮೊಳಕೆಯಾಗಿ ಹುಟ್ಟುತ್ತವೆ. ಇದು ನಾವು ಒಂದು ಸ್ಟೆಪ್ ಹಾಕಿದ್ದೀವಲ್ಲ, ಮತ್ತೆ ಇನ್ನೊಂದು 15 ದಿನ ಬಿಟ್ಬಿಟ್ಟು ಮತ್ತೆ ಈ ಪ್ಲೇಸ್ನ ಕ್ಲೀನ್ ಮಾಡಿಬಿಟ್ಟು ನಾವು ಇಲ್ಲಿ ಪಲ್ಯಗಳನ್ನು ಹಾಕ್ತೀವಿ. ಇದಾದ ನಂತರ ಅಲ್ಲಾದ ನಂತರ ಇಲ್ಲಿ ಹಾಕಿದಾಗ ಏನಾಗುತ್ತೆ, ಮನೆ ಬಳಕೆಗೆ ನಾವು ಹೊರಗಡೆಯಿಂದ ತೊಗೊಂಡು ಬರೋದು ತಪ್ತದೆ. ಒಂದು ಆರೋಗ್ಯಕರವಾದ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂತಂದರೆ ನಾವು ಎಲ್ಲೇ ಹೊರಗೆ ಹೋಗಿ ತೊಗೊಂಡು ಬಂದಿದ್ದು ಅಷ್ಟು ಚೆನ್ನಾಗಿರಲ್ಲ.
ನಾವೇ ಇಲ್ಲೇ ಸ್ವಂತವಾಗಿ ಬೆಳ್ಕೊಂಡು ಮಾಡೋದ್ರಿಂದ ಅದು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಮ್ಮ ಅಭಿಪ್ರಾಯ. ಹಂಗಾಗಿ ನಾವು ಏನು ಮಾಡ್ತಾಯಿದ್ವಿ, ನಮ್ಮ ಹೊಲದಲ್ಲೇ ನಾವು ಪ್ರತಿಯೊಂದು ತರಕಾರಿನೂ ಬೆಳ್ಕೊಂಡು ಮನೆ ಬಳಕೆಗೆ ಉಪಯೋಗಿಸ್ತೀವಿ.